ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿಯ ಹಣ ಸತತ 3 ತಿಂಗಳ ಕಾಲ ಮಹಿಳೆಯರ ಖಾತೆಗೆ ಬಂದಿಲ್ಲ ಮತ್ತು ಇನ್ನೊಂದು ಕಡೆ ಈ ಒಂದು ಗ್ಯಾರಂಟಿ ಸ್ಕೀಮ್ಸ್ ಗಳೆಲ್ಲ ರದ್ದು ಮಾಡ್ತಾರೆ ಅಂತ ಹಲವಾರು ನ್ಯೂಸ್ಗಳಲ್ಲಿ ಓಡಾಡ್ತಾ ಇದೆ. ಸೊ ಇಲ್ಲಿ ಸ್ವತಃ ಸಿಎಂ ಆದಂತ ಸಿದ್ದರಾಮಯ್ಯ ಅವರೇನೆ ಟ್ವೀಟ್ ಮಾಡಿದ್ದಾರೆ, ನಮ್ಮ ಗ್ಯಾರಂಟಿ ಸ್ಕೀಮ್ಸ್ ಗಳು ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಅದಾದ ನಂತರ ರೀಸೆಂಟ್ ಆಗಿ ಕೆಲವು ರಿಪೋರ್ಟರ್ಸ್ ಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಗೃಹಲಕ್ಷ್ಮಿಯರ ಹಣ ಮಹಿಳೆಯರ ಖಾತೆಗೆ ಯಾವಾಗ ಕ್ರೆಡಿಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋ ಅಲ್ಲಿ ನೋಡೋಣ. ಅದಕ್ಕೂ ಮೊದಲು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನೀವು ಈಗಾಗಲೇ ಹಲವಾರು ಕಡೆ ಕೇಳಿರ್ತಾರ ಗ್ಯಾರಂಟಿ ಸ್ಕೀಮ್ಸ್ಗಳೆಲ್ಲ ರದ್ದಾಗಲಿದೆ ಅಂತ. ಹಲವಾರು ಕಡೆ ಫೇಕ್ ನ್ಯೂಸ್ನ ಹರಡಿಸ್ತಾ ಇದ್ದಾರೆ. ಇಲ್ಲಿ ಸ್ವತಃ DK ಶಿವಕುಮಾರ್ ಅವರು ಮತ್ತು ಸಿಎಂ ಆದಂಥ ಸಿದ್ದರಾಮಯ್ಯ ಅವರೇನೆ ಸ್ವತಃ ಟ್ವೀಟ್ ಮಾಡಿರುವಂಥದ್ದು. ಅಂದರೆ ಅವರ ಒಂದು ಟ್ವಿಟರ್ ಪೇಜಲ್ಲಿ ನಮ್ಮ ಗ್ಯಾರಂಟಿ ಸ್ಕೀಮ್ಸ್ಗಳು ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಅಂತ ಹೇಳ್ಬಿಟ್ಟು ಟ್ವಿಟರ್ ಮಾಡಿದ್ದಾರೆ. ಸೊ ಇನ್ನೇನು ಕೆಲವು ದಿನಗಳಲ್ಲೇ ನಿಮ್ಮ ಗೃಹಲಕ್ಷ್ಮಿಯ ಹಣ ನಿಮ್ಮ ಖಾತೆಗೆ ಬಂದು ತಲುಪಲಿದೆ. ಸೊ ಇಲ್ಲಿ ಸಿದ್ದರಾಮಯ್ಯ ಅವರು ಏನಂತ ಟ್ವೀಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಅನ್ನಭಾಗ್ಯ ಅಕ್ಕಿ ಹಣ ಹಾಗೂ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿಗೆ 3 ತಿಂಗಳ ಕಾಲ ಬಂದಿಲ್ಲ. ಆ ಹಣವನ್ನು ಇಷ್ಟರಲ್ಲೇ ಹಾಕುತ್ತೇವೆ, ನಾವು ಕೊಟ್ಟ ಮಾತಿನಂತೆ ನಡೆಯುತ್ತೇವೆ ಅಂತ ಟ್ವೀಟ್ ನ ಮಾಡಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಸಿದ್ದರಾಮಯ್ಯ ಅವರೇನೆ ಟ್ವೀಟ್ ಮಾಡಿರೋದ್ರಿಂದ ನಿಮ್ಗೆ ಗೃಹಲಕ್ಷ್ಮಿಯ ಹಣ ಯಾವುದೇ ಕಾರಣಕ್ಕೂ ಇಲ್ಲಿ ರದ್ದಾಗಲ್ಲ. ಇನ್ನೇನು ಕೆಲವು ದಿನಗಳಲ್ಲೇ ನಿಮ್ಗೆ ಗೃಹಲಕ್ಷ್ಮಿಯ ಹಣ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಅದಾದ ನಂತರ ರೀಸೆಂಟ್ ಆಗಿ ರಿಪೋರ್ಟರ್ಸ್ ಗಳು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಈ ಒಂದು ಗೃಹಲಕ್ಷ್ಮಿಯ ಹಣದ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂತ ಮಾಹಿತಿ ಪ್ರಕಾರ ಈ ಒಂದು ಗೃಹಲಕ್ಷ್ಮಿಯ ಹಣ ಬಂದು ನಮ್ಮ ತಾಲೂಕಿಗೆ DBT ಆಗಿರುವಂತದ್ದು. ಅದಾದ ನಂತರ ಮಹಿಳೆಯರ ಖಾತೆಗೆ ಕ್ರೆಡಿಟ್ ಮಾಡುವುದಷ್ಟೇ ಬಾಕಿ ಇರೋದ್ರಿಂದ ಸದ್ಯದಲ್ಲೇ ಗೃಹಲಕ್ಷ್ಮಿ ಹಣ ಎಲ್ಲಾ ಒಂದು ಮಹಿಳೆಯರ ಖಾತೆಗೆ ಬಂದು ತಲುಪಲಿದೆ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿಯರ ಹಣ ಡಿಪಾರ್ಟ್ಮೆಂಟ್ ಇಂದ ಅವರವರ ಒಂದು ತಾಲೂಕಿಗೆ DBT ಆಗಿರುವಂತದ್ದು. ಈಗ ಬಂದಿರೋ ಹೊಸ ಮಾಹಿತಿ ಪ್ರಕಾರ ಅವರವರ ತಾಲೂಕಿಗೆ ಅವರವರ ಹಣವನ್ನು DBT ಮಾಡಲಾಗಿದೆ. ಅಲ್ಲಿಂದ ಮಹಿಳೆಯರ ಖಾತೆಗೆ ನೇರವಾಗಿ ಹಣ ಬಂದು ತಲುಪಲಿದೆ. ಸೊ ಅಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಬಂದು ಯಾವುದೇ ಕಾರಣಕ್ಕೂ ರದ್ದಾಗಲ್ಲ. ಇನ್ನೇನು ಕೆಲವು ದಿನಗಳಲ್ಲೇ ಗೃಹಲಕ್ಷ್ಮಿಯ ಹಣ ಬಂದು ಮಹಿಳೆಯರ ಖಾತೆಗೆ ತಲುಪಲಿದೆ. ಮತ್ತು ಅನ್ನಭಾಗ್ಯ ಅಕ್ಕಿಯ ಹಣವು ಕೂಡ ಎಲ್ಲರ ಖಾತೆಗೆ ಇನ್ನೇನು ಕೆಲವು ದಿನಗಳಲ್ಲೇ ತಲುಪಲಿದೆ. ಇಲ್ಲಿ ಸ್ವತಃ DK ಶಿವಕುಮಾರ್, ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿದ್ದರಾಮಯ್ಯ ಸರ್ ಅವರು ಟ್ವೀಟ್ ಮಾಡಿರೋ ಪ್ರಕಾರ ಗ್ಯಾರಂಟಿ ಸ್ಕೀಮ್ಸ್ಗಳು ಯಾವುದೇ ಕಾರಣಕ್ಕೂ ರದ್ದಾಗಲ್ಲ. ಅದರಲ್ಲೂ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಸ್ಕೀಮ್ ಅಂತೂ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ. ಎಲ್ಲಾ ಫಲಾನುಭವಿಗಳಿಗೆ ಅವರವರ ಖಾತೆಗೆ ಹಣ ಬಂದು ತಲುಪಲಿದೆ. ಕೆಲವು ದಿನ ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ಕನ್ಫರ್ಮ್ ಆಗಿ ಅವರ ಒಂದು ಖಾತೆಗೆ ಹಣ ಬಂದು ತಲುಪಲಿದೆ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ.